ನಾವು ಹುಟ್ಟಿದಾಗ ಮೊದಲು ನಮ್ಮನ್ನು ಎತ್ಕೊಂಡವ್ರು ಯಾರು ನಮ್ಗೆ ಗೊತ್ತಿರೋದಿಲ್ಲ. ನಾವು ಸತ್ತ ಮೇಲೆ ಕೊನೆಯದಾಗಿ ನಮ್ಮನ್ನು ಹೊತ್ಕೊಂಡವ್ರು ಯಾರು ಅದು ಗೊತ್ತಿರೋದಿಲ್ಲ. ಆದ್ರೆ ಬದುಕಿದಾಗ ಜೊತೆಯಲ್ಲಿ ಇದ್ದವ್ರು ಯಾರು ಅದು ಮಾತ್ರ ಗೊತ್ತಿರ್ತೈತಿ. ಇತ್ತೀಚೆಗೆ ಸಂಬಂಧಗಳು ಭಾಳ ಸತ್ವ ಕಳ್ಕೊಂಡ್ಬಿಟ್ಟಾವು. ಒಂದು ಕಾಲದಲ್ಲಿ ನಮಗೆ ಬೇಕಾದವ್ರನ್ನ ಬಸ್ ಸ್ಟ್ಯಾಂಡ್ಗೆ ಬಿಡಾಕೆ ಹೋದಾಗಲೂ ಕಣ್ಣುಗಳು ಒದ್ದೆ ಆಗ್ತಿದ್ವು. ಆದರೆ ಇತ್ತಿತ್ತಲಾಗ ಸ್ಮಶಾನದಲ್ಲೂ ಕಣ್ಣೀರು ಬರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹುಟ್ಟು ಮತ್ತು ಸಾವು ಕೂಡ ಭಾಳ ದುಬಾರಿ ಆಗಿಬಿಟ್ಟು. ಯಾಕಂದ್ರೆ ಈಗಿನ ಕಾಲದಲ್ಲಿ ಸಿಜರಿನ್ ಇಲ್ಲದೆ ಯಾರು ಹುಟ್ಟೋದಿಲ್ಲ, ವೆಂಟಿಲೇಟರ್ ಇಲ್ಲದೆ ಯಾರು ಸಾಯುವುದಿಲ್ಲ. ದುಡ್ಡು. ಕೆಲವರು ಅಯ್ಯೋ ನನಗೆ ಕಿಮ್ಮತ್ತೇ ಇಲ್ಲ ಅಂತ ಗೊಣಗ್ತಿರ್ತೀರಿ. ಯಾಕೆ ಹಂಗೆ ನೆಗೆಟಿವ್ ಆಗಿ ವಿಚಾರ ಮಾಡ್ತೀರಿ? ಒಂದು ಸಲ ವಿಚಾರ ಮಾಡಿ ನೋಡ್ರಿ, ನೀವು ಎಲ್ಲಿದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೊಡ್ರಿ. ನಿಮಗೆ ಕಿಮ್ಮತ್ತಿಲ್ಲ ಅಂತ ಅಲ್ಲ, ನೀವು ಕಿಮ್ಮತ್ತಿರೋ ಜಾಗದಾಗ ಇರೋದಿಲ್ಲ ಅಂತ. ನಿಮಗೆ ಕಿಮ್ಮತ್ತು ಸಿಗೋ ಜಾಗದಾಗಿದ್ರೆ ನಿಮಗೆ ಕಿಮ್ಮತ್ತಿರೋರ ಜೊತೆ ನೀವು ಸಂಘ ಮಾಡಿದ್ರಿ ಅಂದ್ರೆ ನಿಮಗೆ ಕಿಮ್ಮತ್ತು. ಅದನ್ನ ಬಿಟ್ಟ ಅಗ್ಗದ ಜಾಗದಾಗ ಅಗ್ಗದ ಜನರೊಂದಿಗೆ ಕೂಡಿ ನನಗೆ ಕಿಮ್ಮತ್ತೇ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ? ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಿಮಗೆ ಕಿಮ್ಮತ್ತಿಲ್ಲದ ಜಾಗದಲ್ಲಿ ನಿಮ್ಮ ಕಾಲೊಳಗಿನ ಚಪ್ಪಲಿ ಕೂಡ ಬಿಡಬಾರದು ಅಂತ. ಅಂಥದ್ರಲ್ಲಿ ನಿಮಗೆ ಕಿಮ್ಮತ್ತೇ ಇಲ್ಲದ ಜಾಗದಾಗ ನೀವ್ಯಾಕೆ ಅಲ್ಲಿರ್ತೀರಿ? ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ಅಂದ್ಕೊಂಡು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ರಿ. ನಿಮಗೆ ಕಿಮ್ಮತ್ತಿರೋ ಜಾಗದಾಗ ಗಮ್ಮತ್ತಿನಿಂದ ಬದುಕ್ರಿ. ಒಂದು ನೊಣ ತರಕಾರಿ ತೂಕ ಮಾಡೋ ತಕ್ಕಡಿ ಒಳಗೆ ಕುಂತಂದ್ರೆ ಅದ್ರ ಕಿಮ್ಮತ್ತೇನು ಜಾಸ್ತಿ ಆಗೋದಿಲ್ಲ, ಭಾಳ ಅಂದ್ರೆ 8-10 ರೂಪಾಯಿ ಆಗ್ಬೋದು. ಅದೇ ನೊಣ ಬಂಗಾರ ತೂಕ ಮಾಡೋ ತಕ್ಕಡಿ ಒಳಗೆ ಕುಂತು ಅಂದ್ರೆ ಅದರ ತೂಕ ಜಾಸ್ತಿ ಆಗ್ತೈತಿ, ಅದ್ರ ಬೆಲೆ 10,000 ರೂಪಾಯಿ ಗಟ್ಟಲೆ ಆಗ್ತೈತಿ. ಅದಕ್ಕೆ ಹೇಳೋದು, ನಾವು ಎಲ್ಲಿ ಕೂಡ್ತೀವಿ ಅನ್ನೋ ಅದರ ಮೇಲೆ ನಮಗೆ ಕಿಮ್ಮತ್ತು ಬರ್ತಿರ್ತೈತಿ. ಪಂಚಿಂಗ್ ಲೈನ್ ಏನಂದ್ರೆ, ಜಾಗ ಬದಲಾದ್ರೆ ಜಾಯಮಾನ ಬದಲಾಗ್ತೈತಿ, ಸಂಘ ಬದಲಾದ್ರೆ ರಂಗ ಬದಲಾಗ್ತೈತಿ.